ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ ಈಗ 7:30 ಆಗಿದೆ. ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ಎಲ್ಲ ಮಾಡಿ ಒಳಗೆ ಬಂದೆ. ನೋಡಿ, ರಂಗೋಲಿ ಹಾಕಿಕೊಂಡು ಎಲ್ಲ ಮಾಡಿಕೊಂಡು ಒಳಗಡೆ ಬಂದೆ. ಈಗ ನೋಡಿ, ಚಹಾ ಮಾಡಿ ಕುಡಿದು ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಚಹಾ ಮಾಡ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹೀಗೆ ನಿಮ್ಮ ಸಪೋರ್ಟು ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ನೋಡಿ, ಒಳಗಡೆ ಎಲ್ಲ ಕಸ ಹೊಡ್ಕೊತಾ ಇದ್ದೀನಿ. ಈ ಕಡೆ ಚಹಾ ಆಗ್ತಾ ಇದೆ. ಹಾಗೆ ನಾಷ್ಟ ಎಲ್ಲ ಮಾಡ್ಕೋಬೇಕು. ಆಮೇಲೆ ಹಾಲು ಹಾಕೋತಾ ಇದ್ದೀನಿ. ನೋಡಿ, ಚಹಾಕ್ಕೆ ವ್ಯೂಸು ಈಗ ತುಂಬಾ ಕಡಿಮೆ ಬರ್ತಾ ಇದೆ. ವ್ಯೂಸೇ ಬರ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಈಗ ನೋಡಿ, ವಾಚ್ ಅವರೊಂದು ಡಬಲ್ ಮಾಡ್ತಾ ಇದ್ದಾರೆ. ಈಗ ವಾಚ್ ಅವರ್ ಮಾಡೋದೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ವ್ಯೂಸೇ ಬರಲ್ಲ ಅಂದರೆ ವಾಚ್ ಅವರ್ ಹೇಗೆ ಮಾಡೋದು? ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬರು. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ಚಹಾ ಆಯಿತು. ನಮ್ಮ ತಾಯಿಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿತೀನಿ. ಈಗ ನೋಡಿ, ನಾಷ್ಟ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ತೆಂಗಿನ ತುರಿ ಎಲ್ಲನೂ ರೆಡಿ ಮಾಡಿಕೊಂಡು ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಶಾವಿಗೆ ಉಪ್ಪಿಟ್ಟು ಮಾಡಬೇಕಂತ ಹೇಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕ್ಕೊಂಡೆ, ಆಮೇಲೆ ಸಾಸಿವೆ ಹಾಕ್ಕೊಂಡೆ. ನೋಡಿ, ಹಾಕ್ಕೊಂಡು ಈಗ ಮೆಣಸಿನ್ಕಾಯಿ ಮತ್ತು ಇದು ಶುಂಠಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಶುಂಠಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಬೇಯಬೇಕು. ಬೆಂದ ಮೇಲೆ ಆಮೇಲೆ ನೀರು ಹಾಕ್ಕೋಬೇಕು. ಯಾರಾದರೂ ಹೊಸಬರು ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ತಿಳ್ಕೊಳ್ಳಿ ಅಂತ ಎಲ್ಲನೂ ಹೇಳ್ತಾ ಇದ್ದೀನಿ ಅಷ್ಟೇ. ಉಪ್ಪಿಟ್ಟಂತೂ ಪ್ರತಿಯೊಬ್ಬರಿಗೂ ಮಾಡೋದಕ್ಕೆ ಒಂದೇ ಬರುತ್ತೆ. ಯಾರಾದರೂ ಈಗ ತಾನೇ ಕಲಿಯೋರಿದ್ದರೆ ಅನುಕೂಲ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಶಾವಿಗೆ ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ತುಂಬ ಜಿನುಗಿದೆ ಅದು ಶಾವಿಗೆ. ತುಂಬ ಸಣ್ಣ ಸಣ್ಣ ಶಾವಿಗೆ, ದಪ್ಪ ಶಾವಿಗೆ ಅಲ್ಲ. ಖೀರ್ ಮಾಡೋ ಥರ ಶಾವಿಗೆ ಇದೆ ಅದು. ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರವೆ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ ನಮಗೆ. ಶಾವಿಗೆ ಉಪ್ಪಿಟ್ಟಾದರೆ ತಿಂತೀವಿ. ಈಗ ನೋಡಿ, ಬೆಂದ ಮೇಲೆ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ತೆಂಗಿನ ತುರಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೀರಿಗೆ ಚೆನ್ನಾಗಿ ಕುದಿ ಬರಬೇಕು. ಅಷ್ಟರೊಳಗೆ ಉಪ್ಪು ಮತ್ತು ಸಕ್ಕರೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕುದಿ ಸಣ್ಣದಾಗಿ ಬರ್ತಾ ಇದೆ. ಇನ್ನೊಂದು 2 ನಿಮಿಷ ಅಂದರೆ ಕುದಿ ಬಂದು ಬಿಡತ್ತೆ. ನೋಡಿ, ನಿನ್ನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮೈಕೈ ಎಲ್ಲ ಸ್ವಲ್ಪ ನೋಯ್ತಾ ಇದೆ.
ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ. ಎಲ್ಲ ಕೆಲಸ ನೋಯುತ್ತೆ ಅಂತ ಮಲ್ಕೊಳ್ಳಿಕ್ಕಾಗಲ್ಲ, ಮಾಡಿಕೊಳ್ಳೇಬೇಕು. ಒಂದಿನ ಮಲ್ಕೊಂಡ್ರೆ ಯಾರು ಮಾಡೋರಿಲ್ಲ ನೋಡಿ, ನಾವೇ ಮಾಡ್ಕೋಬೇಕು, ನಾವೇ ಎಲ್ಲನೂ ನಾವೇ ನೋಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಶಾವಿಗೆ ಹಾಕ್ಕೋತಾ ಇದ್ದೀನಿ ನಾನು. ಕುದಿ ಬಂದಿದೆ. ನೋಡಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ನೋಡಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಬೇರೆ ಎಲ್ಲ ತೆಗೆದಿಡ್ತಾ ಇದ್ದೀನಿ, ಎಲ್ಲ ಸಾಮಾನು ಕೂಡ ತೆಗೆದಿಡ್ತಾ ಇದ್ದೀನಿ ನೋಡಿ. ಮಾರ್ಕೆಟಿಗೆ ಹೋಗಬೇಕು. ಒಂದು ಕಡೆ ಆ ಕಡೆ ಗ್ಯಾಸಿನ ಬಟನ್ ಸ್ವಲ್ಪ ಲೂಸಾಗಿ ಎಲ್ಲ ಕಿತ್ತು ಬರ್ತಾ ಇದೆ. ಹೊಸ ಬಟನ್ ತಂದು ಹಾಕಬೇಕು ಅಂತ ಇದ್ದೀನಿ. ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ಈಗ ನಾಷ್ಟ ಮಾಡಿಕೊಂಡು ಮುಂದಿನ ಕೆಲಸ ನೋಡಿ. ಈಗ ನೋಡಿ ಮಾರ್ಕೆಟಿಗೆ ಹೋಗ್ಬೇಕಂತ ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಮಾಡಿಬಿಟ್ಟು ಹೋದ್ರಾಯ್ತು ಅಂತ ಹೇಳಿ ಬೆಂಡೆಕಾಯಿ ಹುರ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಜಜ್ಕೋತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಇದು ಹುರ್ಕೋಬೇಕು. ಹಾಗೆ ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ನಾನು. ಟೊಮೆಟೊ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು. ಆ ಕಡೆ ನೋಡಿ ಬೆಂಡೆಕಾಯಿ ಹುರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇದೆ, ಆದರೂ ಕೂಡ ಅದರಲ್ಲೇ ಮಾಡ್ತಾ ಇದ್ದೀನಿ, ನೋಡಬೇಕು. ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇವತ್ತೊಂದು ದೊಡ್ಡ ಅನಾಹುತನೇ ಆಯಿತು ನೋಡಿ. ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೆ, ಆ ಕಡೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇತ್ತು. ಅದು ಪ್ರಾಬ್ಲಮ್ ಆಗಿ ಒಮ್ಮೆಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನನಗಂತೂ ತುಂಬಾ ಭಯ ಆಗೋಯ್ತು. ಅಷ್ಟರಲ್ಲಿ ನಾನು ರೆಗ್ಯುಲೇಟರ್ ಬಂದ್ ಮಾಡಿಬಿಟ್ಟೆ. ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ನೋಡಿ. ಈ ಥರ ಎಲ್ಲ ಆಗುತ್ತೆ. ಸಿಲಿಂಡ್ರ್ ಮತ್ತು ಗ್ಯಾಸಿಂದು ತುಂಬ ಡೇಂಜರ್ ನೋಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಹಚ್ಚೋದಕ್ಕೆ ಹೋಗಬಾರ್ದು. ನಾನು ಅದು ಬಟನ್ ಕಿತ್ತು ಬರ್ತಾ ಇತ್ತು, ಆದರೂ ಕೂಡ ನಾನು ಹಚ್ಚಿ ಬೆಂಡೆಕಾಯಿ ಹುರ್ಕೋತಾ ಇದ್ದೆ. ಒಂದೇ ಸಲ ಬೆಂಕಿ ಬಂದುಬಿಡ್ತು ಭಗ್ಗಂತ ಹೇಳಿ. ದೊಡ್ಡ ಟೆನ್ಷನ್ ಆಗಿಬಿಡ್ತು ನನಗಂತೂ. ಏನು ಮಾಡಬೇಕು, ಒಂದೇ ಸಲ ನಾನು ರೆಗ್ಯುಲೇಟ್ರ್ ಬಂದ್ ಮಾಡಿಬಿಟ್ಟೆ. ಆಮೇಲೆ ಹೊಸ ಬಟನ್ ತೊಗೊಂಡು ಬರೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋದೆ. ಆವಾಗ ರೆಡಿಯಾಗಿ ಮಾರ್ಕೆಟಿಗೆ ಹೋಗಿ ಹೊಸ ಬಟನ್ ತಂದು ಈಗ ನೋಡಿ ಅದಕ್ಕೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಅವರಿಗೆ ಬಾ ಅಂತಂದರೆ ಅವರು ಬರೋದಕ್ಕೆ 300-400 ರೂಪಾಯಿ ಹೇಳಿದರು. ಅದು ಮತ್ತು ಒಂದು ಬಟನ್ ಸಲುವಾಗಿ ಏನು ಅಷ್ಟೊಂದು ದುಡ್ಡು ಹಾಕೋದು ಅಂತ ಹೇಳಿ ನಾನೇ ಹಾಕ್ಕೋಬೇಕಂತ ಹೇಳಿ ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಅಡುಗೆಗೆ ನಮಗೆ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಒಲೆ ಇಲ್ಲ ಅಂದರೆ ಈಗ ಅಡುಗೆ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅರ್ಜೆಂಟಾಗಿ ನಾನೇ ಹಾಕ್ಕೋತಾ ಇದ್ದೀನಿ. ಒಬ್ಬರು ಬೇರೆಯವರು ಮಾಡ್ತಾಯಿದ್ರು, ಅವರಿಗೇನೋ ಊರಿಗೆ ಹೋಗಿದ್ದಾರಂಥವ್ರು. ಹೀಗಾಗಿ ನಾನೇ ಹಾಕ್ಕೋತಾ ಇದ್ದೀನಿ. ಅವ್ರ ಹತ್ರ ಕೇಳಿಕೊಂಡೆ ನಾನು ಯಾವ ಥರ ಹಾಕೋದಿದು ಅಂತ ಹೇಳಿ.
ಅವರು ಹೇಳಿದರು, ಅದೇ ಥರ ನಾನು ಹಾಕೋತಾ ಇದ್ದೀನಿ ನೋಡಿ. ಎಷ್ಟು ಭಯ ಆಗಿಬಿಡ್ತು ಇವತ್ತಂತೂ, ತುಂಬಾ ಭಯ ಆಯಿತು. ಯಾವತ್ತೂ ಹೀಗೆ ಆಗಿರಲಿಲ್ಲ, ಇವತ್ತು ಈ ಥರ ಆಯಿತು. ತುಂಬಾ ಭಯ ಆಯಿತು ನೋಡಿ. ಅದಕ್ಕೆ ಎಷ್ಟೋ ಹೊತ್ತಿಂದ ನಾನು ಬೆಳಗ್ಗಿಂದ ಇದೇ ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ನಾನು ಮಾರ್ಕೆಟಿಗೆ ಹೋಗಿ ಬಂದು ಡ್ರೆಸ್ ಸಹಿತ ಚೇಂಜ್ ಮಾಡಿಲ್ಲ, ಅದರಲ್ಲೇ ನಾನು ಹಾಕೋತಾ ಇದ್ದೀನಿ. ಮನೆ ಅಂದಮೇಲೆ ಇದೆ ನೋಡಿ, ಒಂದಲ್ಲ ಒಂದು ಸಾಮಾನು ರಿಪೇರಿ ಬರ್ತಾನೆ ಇರುತ್ತೆ. ಒಂದು ತಪ್ಪಿದರೆ ಒಂದಿನ ಲೈಟ್ ಹೋಗುತ್ತೆ, ಒಂದಿನ ಸಿಲಿಂಡ್ರ್ ಹೋಗುತ್ತೆ, ಇದೇ ಥರ ಆಗುತ್ತೆ ನೋಡಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹಾಕ್ಕೊಂಡು ಮತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ನೋಡಿ ಅಡುಗೆ ಅನ್ನ ಎಲ್ಲ ಕುಕ್ಕರ್ ಮಾಡಿ ಇಟ್ಟಿದ್ದೀನಿ. ಈಗ ಮತ್ತೆ ಅದೇ ಪಲ್ಯ ಅರ್ಧಂಬರ್ಧ ಆಗಿತ್ತು, ಬೆಂಡೆಕಾಯಿ ಪಲ್ಯ, ಅದೇ ಈಗ ಹುರ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೊಂದು ಕಷ್ಟ ನೋಡಿ ಜೀವನ. ಒಂದು ಸಾಮಾನು ಸರಿ ಇಲ್ಲ ಅಂದರೆ ಮನೆ ನಡೆಯೋದಿಲ್ಲ ನೋಡಿ. ಇಷ್ಟೆಲ್ಲ ಕಷ್ಟ ಇದೆ. ಹೆಣ್ಮಕ್ಳು ಒಬ್ಬರೇ ಆದ್ರಂತೂ ತುಂಬಾ ಕಷ್ಟ ಆಗುತ್ತೆ ನೋಡಿ. ಮನೆಯಲ್ಲಿ ಯಾರೂ ಮಾಡೋರಿಲ್ಲ ಅಂದರೆ ಎಷ್ಟೊಂದು ಕಷ್ಟ ಅನುಭವಿಸ್ಬೇಕು ನೀವೇ ನೋಡಿ. ಒಂದಲ್ಲ ಒಂದು ಸಾಮಾನು ಹೋಗ್ತಾನೇ ಇರುತ್ತೆ. ರಿಪೇರಿ ಮಾಡೋದ್ರಾಗೆ ಸಾಕಾಗಿಬಿಟ್ಟಿದೆ ನನಗೆ. ಒಂದಿನ ಮಿಕ್ಸರ್ ಕೆಡುತ್ತೆ, ಒಂದಿನ ಗೀಝರ್ ಕೆಡುತ್ತೆ, ಒಂದಿನ ಲೈಟು, ಒಂದಿನ ಗ್ಯಾಸು, ಇದೇ ಥರ ಪ್ರಾಬ್ಲಮ್ ಬರ್ತಾಯಿದೆ. ಒಂದಿನ ಟೇಲ್ರಿಂಗ್ ಮಷೀನು, ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನೋಡಿ. ಬೇಜಾರು ಬಂದುಬಿಡುತ್ತೆ. ಎಲ್ಲನೂ ಒಬ್ಬರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಈ ಗ್ಯಾಸಿಂದಂತೂ ತುಂಬ ಡೇಂಜರ್ ಇದು. ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗಲೇ ಮಾಡಿಸ್ಕೊಂಡು ಗ್ಯಾಸನ್ನು ಉಪಯೋಗಿಸ್ಬೇಕು. ಪ್ರಾಬ್ಲಮ್ ಇದ್ದಾಗ ನಾವು ಹಚ್ಚೋದಕ್ಕೆ ಹೋಗಬಾರ್ದು. ಈ ಥರ ಘಟನೆಗಳೆಲ್ಲ ನಡೆಯುತ್ತೆ ನೋಡಿ. ತುಂಬ ಹುಷಾರಾಗಿರಬೇಕು ಗ್ಯಾಸಿನ ಕಡೆ ಮಾತ್ರ. ಯಾವ ಥರ ಬೆಂಕಿ ಬಂತದ್ದು ವಿಡಿಯೋ ಆಗಿದೆ ಅದರದ್ದು, ಆದರೆ ನಾನು ಹಾಕೋದಕ್ಕೆ ಹೋಗಲಿಲ್ಲ. ಆಮೇಲೆ ಆ ಥರ ವಿಡಿಯೋ ಹಾಕಿದರೆ ಏನು ಪ್ರಾಬ್ಲಮ್ ಆಗುತ್ತೋ ಏನು ಅಂತ ಹೇಳಿ ವಿಡಿಯೋ ಹಾಕಲಿಲ್ಲ. ಕರೆಕ್ಟಾಗಿ ಅದ್ರ ಬಗ್ಗೆ ನನಗೆ ರೂಲ್ಸ್ ಗೊತ್ತಿಲ್ಲ, ಹೀಗಾಗಿ ನಾನು ವಿಡಿಯೋನೇ ಹಾಕಲಿಲ್ಲ. ವಿಡಿಯೋ ಮಾಡ್ತಾ ಇದ್ದೆ ನಾನು, ಆವಾಗ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ತಾಯಿದ್ದೆ, ನಿಮಗೂ ಕೂಡ ತೋರಿಸಿದ್ದೀನಿ ನೋಡಿ. ಆವಾಗಲೇ ಈ ಥರ ಆಗೋಯಿತು. ತುಂಬಾ ಭಯ ಆಯಿತು. ಈ ಥರ ಯಾವತ್ತೂ ಆಗಿರಲಿಲ್ಲ ನೋಡಿ ನನಗೆ. ಇದೇ ಫಸ್ಟ್ ಟೈಮ್ ನನಗೆ ಗ್ಯಾಸ್ ಕಡೆ ಈ ಥರ ಆಗಿದ್ದು. ತುಂಬಾ ಭಯ ಆಯಿತು. ಒಮ್ಮಿಗೆ ಯಾವ ಥರ ಬೆಂಕಿ ಬಂತದು ನೋಡಿ. ಇಷ್ಟೆಲ್ಲ ಡೇಂಜರ್ ಇದೆ ಗ್ಯಾಸಿನ ಕಡೆ. ತುಂಬ ಹುಷಾರಾಗಿರಿ. ಏನೇ ಪ್ರಾಬ್ಲಮ್ ಇದ್ದರೂ ಆವಾಗ ರಿಪೇರಿ ಮಾಡಿಸ್ಕೊಂಡೇ ಯೂಸ್ ಮಾಡಿ. ಹಾಗೆ ಯಾರೂ ಯೂಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನೀವು ತಿಳಿಸಿದರೆ ನನಗೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೂ ಕೂಡ ನಾನು ಸರಿಪಡಿಸ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ ವಾಚ್ ಅವ್ರು 8,000 ಅಂದರೆ ಹೇಗೆ ಮಾಡೋದು, ತುಂಬ ಕಷ್ಟ ಇದು ಮಾಡೋದು. ಈಗ 4,000 ವಾಚ್ ಅವರೇ ನಮಗೆ ಮಾಡೋಕ್ಕಾಗ್ತಾ ಇಲ್ಲ, ಅದರಲ್ಲಿ 8,000 ಅಂದರೆ ಹೇಗೆ ಮಾಡೋದು, ಅದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ. ಯಾಕೆ ಈ ಥರ ಎಲ್ಲ ರೂಲ್ಸ್ ಮಾಡ್ತಾರೋ ಯೂಟ್ಯೂಬ್ನವರು. ಈಗ ಯೂಟ್ಯೂಬ್ ಮಾಡೋರು ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಹೀಗಾಗಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅವರು. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ವಿಡಿಯೋ ಮಾಡೋರು. 8,000 ಅಂದರೆ ತುಂಬ ಕಷ್ಟ ಇದೆ ಮಾಡೋದು. ಹೇಗೆ ಮಾಡೋದು ಏನು, ನನಗೆ ಅಷ್ಟರೊಳಗಡೆ ಆ ರೂಲ್ಸ್ ಬರೋದ್ರೊಳಗಡೆ ಆದರೆ ಸಾಕಾಗೈತಿ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.